ಹೆಲೋ ಆಲ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯಿತು, ಯಾವ ಟಾಪಿಕ್ಸ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿಲ್ಲ. ಇವತ್ತು ಫೇಲ್ಯೂವರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಕಾಲೇಜಸ್ ವಿಸಿಟ್ ಮಾಡಿದಾಗ ನನಗೆ ಈ ಕ್ವೆಶನ್ ತುಂಬ ಸತಿ ಅರೈಸ್ ಆಗಿದೆ. ನಾವು ಫೇಲ್ಯೂವರ್ಸನ್ನು ಹೆಂಗೆ ಟಾರ್ಗೆಟ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಫೇಲ್ಯೂವರ್ ಆಗಲಾರ್ದ ಥರ ಹೇಗೆ ನೋಡ್ಕೋಬೇಕು ಅಂಥೇಳಿ ನಾನು ಇವತ್ತು ಸಮ್ ಪಾಯಿಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಆ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನೀವು ಈಸಿಲಿ ನಿಮ್ಮ ಫೇಲ್ಯೂವರ್ಸನ್ನು ಕಡಿಮೆ ಮಾಡ್ಕೋಬೋದು. ಸೊ ಫಸ್ಟ್ ಪಾಯಿಂಟ್, ಯಾವಾಗಲೂ ಸೆಲ್ಫ್ ಮೋಟಿವೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಸೆಲ್ಫ್ ಮೋಟಿವೇಶನ್ ಬೇಕು ಅಂದರೆ, ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಳ್ಳೋದು ಬಿಡಬೇಕು. ನಿಮ್ಮನ್ನು ನೀವು ಎಷ್ಟು ಕಡಿಮೆ ಡಿಗ್ರೇಡ್ ಮಾಡ್ಕೊಳ್ಳೋದು ಬಿಡ್ತೀರಾ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅಂಥೇಳಿ ಯಾವಾಗಲೂ ಅನ್ಕೋಬೇಕು. ಯಾವಾಗಲೂ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ಹೇಳಬೇಕು. ಸೆಕೆಂಡ್ ಪಾಯಿಂಟು, ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನೆಕ್ಸ್ಟ್ ಟೈಮ್ ಆ ಥರ ಫೇಲ್ಯೂರ್ಸ್ ಆಗಲಾರ್ದ ಥರ ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕು. ಒಂದನೇ ಸತಿ ಫೇಲ್ ಆಗಿದ್ದೀರಾ, ಎರಡನೇ ಸತಿ ಫೇಲ್ ಆಗಿದ್ದೀರಾ, ಆ ಫೇಲ್ಯೂವರ್ಸಿಂದ ನೀವು ಕಲ್ತ್ಕೋಬೇಕು. ನಾನು ಯಾವುದರಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಎಲ್ಲಿ ನನ್ನ ಪಾಯಿಂಟು ಮಿಸ್ ಆಗ್ತಿದೆ, ಅದನ್ನು ನೀವು ಕರೆಕ್ಟಾಗಿ ಕನ್ಸಿಡರ್ ಮಾಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು. ಆ ಮಿಸ್ಟೇಕ್ಗಳನ್ನು ಮತ್ತೆ ನೀವು ರಿಪೀಟ್ ಮಾಡಲಿಲ್ಲ ಅಂದರೆ, ಪ್ರಾಪರಾಗಿ ನೀವು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಈಸಿಲಿ ನಿಮ್ಮ ಫೇಲ್ಯೂವರ್ಸನ್ನು ಕಡಿಮೆ ಮಾಡ್ಬೋದು. ಥರ್ಡ್ ಪಾಯಿಂಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮಲ್ಲಿ ಕಾನ್ಫಿಡೆನ್ಸೇ ಇಲ್ಲ, ನಾನು ಮಾಡೋಕ್ಕೆ ಆಗಲ್ಲ, ಪ್ಲ್ಯಾನ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ನನಗೆ ಸ್ಟೆಪ್ ತೊಗೊಳಕ್ಕಾಗ್ತಿಲ್ಲ, ನನ್ನಲ್ಲಿ ಏನೋ ಕಮ್ಮಿ ಅನ್ನಿಸ್ತಿದೆ ಅಂಥೇಳಿ ಅಂದ್ಕೊಳ್ಳೋದು ಬಿಡಬೇಕು. ಫಸ್ಟ್ ಆಫ್ ಆಲು ಆ ಥರ ನೀವು ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಮಲ್ಲಿ ಆ ಫೇಲ್ಯೂವರ್ಸು ಥಿಂಕಿಂಗು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು. ಫಸ್ಟ್ ಏನು ಥಿಂಕ್ ಮಾಡ್ಕೋಬೇಕು, ನನ್ನಲ್ಲಿ ಆ ಕಾನ್ಫಿಡೆನ್ಸು ಇದೆ, ಐ ವಿಲ್ ಡೂ ಇಟ್, ನಾನು ಅದನ್ನು ಮಾಡಬಹುದು. ಬಟ್ ಅದನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಅನ್ನೋ ಕಾನ್ಫಿಡೆನ್ಸನ್ನು ನೀವು ಹೊರಗೆ ತರಬೇಕು. 4 ಜನರ ಹತ್ರ ಯಾವ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, 4 ಜನರ ಹತ್ರ ಫೇಲ್ಯೂರ್ ಆಗಿ ನಿಮಗೆ ಇನ್ಸಲ್ಟ್ ಆಗಿರುತ್ತೆ, ಬಟ್ ಅದೇ 4 ಜನರ ಹತ್ರ ನೀವು ಅಚೀವ್ ಮಾಡಿ ತೋರಿಸ್ಬೇಕು ಅನ್ನೋ ಅಂತಹ ಕಾನ್ಫಿಡೆನ್ಸು ನಿಮ್ಮಲ್ಲಿ ಬರಬೇಕು. ದ ಫೋರ್ತ್ ಪಾಯಿಂಟ್ ಈಸ್ ಆ್ಯಕ್ಷನ್. ಕರೆಕ್ಟ್ ಟೈಮಿಗೆ ಆ್ಯಕ್ಷನ್ ತೊಗೊಳ್ಳೋದನ್ನು ಕಲಿಬೇಕು. ನೀವು ಪ್ಲ್ಯಾನ್ ಮಾಡ್ತೀರಾ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊತೀರಾ, ಬಟ್ ಕರೆಕ್ಟ್ ಟೈಮಿಗೆ ನೀವು ಆ್ಯಕ್ಷನ್ ತೊಗೊಲಿಲ್ಲ ಅಂದರೆ ಏನಾಗುತ್ತೆ, ನೀವು ಮಾಡಿರೋ ಎಲ್ಲ ಪ್ಲ್ಯಾನ್ ವೇಸ್ಟ್ ಆಗುತ್ತೆ. ಅಗೇನ್ ಯು ವಿಲ್ ಫೇಸ್ ದ ಫೇಲ್ಯೂರ್. ಕರೆಕ್ಟ್ ಟೈಮಿಗೆ ಯಾವಾಗಲೂ ಆ್ಯಕ್ಷನ್ ತೊಗೊಳ್ಳೋದನ್ನು ಕಲಿಬೇಕು. ಸೊ ಅದೇ ಕರೆಕ್ಟ್ ಟೈಮು ಯಾವಾಗ, ಏನು, ಯಾವ ಥರ ಇದೆ ಅಂಥೇಳಿ ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡಬೇಕು. ಫಿಫ್ತ್ ಪಾಯಿಂಟ್ ಈಸ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ಅ ಗುಡ್ ಪೀಪಲ್. ನಿಮ್ಮ ಸುತ್ತಮುತ್ತಲು ಒಳ್ಳೆಯ ಜನರು ಸಹವಾಸ ನೀವು ಮಾಡಬೇಕು. ಯಾವಾಗಲೂ ನಿಮ್ಮ ಸುತ್ತಮುತ್ತಲಿರೋ ಜನ ನಿಮ್ಮನ್ನು ಡಿಗ್ರೇಡ್ ಮಾಡಿದ್ರೆ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇಲ್ಲ, ನಿನ್ನಲ್ಲಿ ಮಾಡೋಕ್ಕಾಗಲ್ಲ, ನೀನು ಫೇಲ್ಯೂವರ್ಸನ್ನು ಓವರ್ಕಮ್ ಮಾಡೋಕ್ಕಾಗಲ್ಲ, ನೀನು ಮತ್ತೆ ಫೇಲ್ ಆಗ್ತೀಯಾ ಅಂಥ ಜನ ನೀವು ಸುತ್ತಮುತ್ತಲು ಇಟ್ಕೊಂಡ್ರೆ ನೀವು ಯಾವಾಗಲೂ ಅಚೀವ್ ಆಗೋಕ್ಕಾಗಲ್ಲ. ಆಮೇಲೆ ಯಾವಾಗಲೂ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ಳೋದನ್ನು ಕಲಿಬೇಕು. ಸೊ ಯಾವಾಗಲೂ ನಿಮ್ಮ ಸುತ್ತಮುತ್ತ ಜನ ಹತ್ರ ತಿಳ್ಕೊಂಡು ಅವ್ರ ಮಾತು ಕೇಳಿಬಿಟ್ಟು ನೀವು ಡಿಸಿಷನ್ಸ್ ತೊಗೊಂಡ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ಯು ವೆರಿ ಬ್ಯಾಡ್ಲಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಸುತ್ತಮುತ್ತ ಒಳ್ಳೆಯ ಜನರ ಹತ್ರ ಇಸ್ಕೊಂಡು. ನೀವು ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮನ್ನು ಡಿಮೋಟಿವೇಟ್ ಮಾಡಿದ್ರೆ ಅಂಥವರಿಂದ ಏನೂ ನೀವು ಪಾಯಿಂಟ್ಸ್ ತೊಗೋಬೇಡಿ, ಏನೂ ಕಲ್ತ್ಕೊಳ್ಳೋಕೆ ಹೋಗಬೇಡಿ. ಲಿಸನ್ ಫ್ರಮ್ 1 ಇಯರ್ ಆ್ಯಂಡ್ ಲೀವ್ ಫ್ರಮ್ ಅನದರ್ ಇಯರ್. ನೀವು ಒಂದು ಕಿವಿಲಿ ಕೇಳಬೇಕು, ಒಂದು ಕಿವಿಲಿ ಬಿಟ್ಬಿಡಬೇಕು. ಆ ಥರ ನೀವು ಬಿಹೇವ್ ಮಾಡೋದನ್ನು ಕಲಿಬೇಕು. ಸೊ ಪ್ಲೀಸ್ ಇವೆಲ್ಲ ಪಾಯಿಂಟ್ಸನ್ನು ನೀವು ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಫೇಲ್ಯೂವರ್ಸನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಮಾಡಿ. ನೀವು ಫೇಲ್ಯೂವರ್ಸನ್ನು ಗೆಲ್ಲಬೇಕು. ಯಾವಾಗಲೂ ಇನ್ನೊಬ್ಬರ ಮುಂದೆ ನಿಮಗೆ ಬೇಜಾರಾಗಿರುತ್ತೆ, ಇನ್ನೊಬ್ಬರ ಮುಂದೆ ಅನಿಸಿರುತ್ತೆ ನಾನು ಎಷ್ಟು ಫೇಲ್ ಆಗ್ತಿದ್ದೀನಿ, ಇನ್ನೊಬ್ಬರಿಗೆ ನನ್ನ ಬಗ್ಗೆ ಅಪಹಾಸ್ಯ ಮಾಡೋಕ್ಕೆ ನಾನು ಚಾನ್ಸ್ ಕೊಡ್ತಿದ್ದೀನಿ. ಬಟ್ ನೀವು ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಹೊರಗಡೆ ತೊಗೊಂಬಂದು ಆ ಎಲ್ಲ ಫೇಲ್ಯೂವರ್ಸನ್ನು ತೆಗೆದುಬಿಟ್ಟು ಅಚೀವ್ ಮಾಡಿ ತೋರಿಸಿದ್ರೆ ಅದೇ ಜನ ನಿಮ್ಮನ್ನು ಅಪಹಾಸ್ಯ ಮಾಡಿದವರು ದೇ ವಿಲ್ ಅಗೇನ್ ಕ್ಲಾಪ್ ಫಾರ್ ಯು. ಸೊ ಪ್ಲೀಸ್ do consider these points and get success in your life. Thank you.